ಅತಿಥಿ ಉಪನ್ಯಾಸಕರ ಗುತ್ತಿಗೆ ಅವಧಿ ಮುಕ್ತಾಯ. ನಡೆಯದ ತರಗತಿಗಳು, ಪಾಠ ಪ್ರವಚನವಿಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಗಾರ್ಮೆಂಟ್ಸ್ನಲ್ಲಿ ಏಕಾಏಕಿ ಮಹಿಳಾ ಕಾರ್ಮಿಕರ ವಜಾ. ಭುಗಿಲೆದ್ದ ಆಕ್ರೋಶ. ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ. ದೇಗುಲದಿಂದ ಮುಜರಾಯಿ ಇಲಾಖೆಗೆ ಲಕ್ಷ ಆದಾಯ. ಅಭಿವೃದ್ಧಿ ಮರೆತ ಇಲಾಖೆ. ಸಮರ್ಪಕ ರಸ್ತೆ ಇಲ್ಲದೆ ಭಕ್ತರ ಪರದಾಟ. ಜಿಲ್ಲಾಡಳಿತ ಭವನ ಆವರಣದಲ್ಲಿ ಕಾರು ಚಾಲಕನ ಸಾವಿನ ವಿಚಾರ. ಬಾಬು ವಿರುದ್ಧವೇ ವಂಚನೆ ಆರೋಪ. ಸ್ಫೋಟಕ ತಿರುವು ಪಡೆದ ಪ್ರಕರಣ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದ ಅತಿಥಿ ಉಪನ್ಯಾಸಕರ ಗುತ್ತಿಗೆ ಅವಧಿ ಮುಕ್ತಾಯವಾಗಿದ್ದು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿನ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳಿಲ್ಲದೆ ಪರದಾಡುವಂತಾಗಿದೆ. ಈ ಕುರಿತು ಒಂದು ವರದಿ. ರಾಜ್ಯಾದ್ಯಂತ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡ್ತಿದ್ರು. ಅಂದಹಾಗೆ ಈ ಅತಿಥಿ ಉಪನ್ಯಾಸಕರನ್ನ ಆಗಸ್ಟ್ 2, 2025ಕ್ಕೆ ಸೇವೆಯಿಂದ ಬಿಡುಗಡೆಗೊಳಿಸಲಾಗಿದೆ. ಮತ್ತೆ ಕಾಲೇಜು ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳಬೇಕಿತ್ತು. ಆದರೆ ಕಾಲೇಜುಗಳು ಆರಂಭವಾಗಿ 1 ತಿಂಗಳು ಕಳೆದರೂ ಮತ್ತೆ ಕಾಲೇಜು ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರನ್ನ ಮರು ನೇಮಕ ಮಾಡಿಕೊಂಡಿಲ್ಲ. ಇದರಿಂದ ಪದವಿ ವಿದ್ಯಾರ್ಥಿಗಳು ಕಾಲೇಜುಗಳಲ್ಲಿ ಪಾಠ ಪ್ರವಚನಗಳಿಲ್ಲದೆ ಪರದಾಡ್ತಾ ಇದ್ದಾರೆ. ಹೆಸರು ಮುನಿರಾಜು ಅಂತ, ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ. ರಾಜ್ಯದ 430 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ 10,500ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಕಡಿಮೆ ಗೌರವಧನಕ್ಕೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ನಮ್ಮನ್ನು 10 ತಿಂಗಳಿಗೆ ಕರ್ತವ್ಯಕ್ಕೆ ನೇಮಿಸ್ಕೊಳ್ಳುತ್ತೆ. 10 ತಿಂಗಳಾದಮೇಲೆ ಕರ್ತವ್ಯದಿಂದ ಬಿಡುಗಡೆ ಮಾಡುತ್ತೆ. ಆ ಪ್ರಕಾರವಾಗಿ ಜೂನ್ 2ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಬಿಡುಗಡೆ ಮಾಡಿದ್ದಾರೆ. ಅಲ್ಲಿಂದ ಈವರೆಗೆ ಸರ್ಕಾರಿ ಕಾಲೇಜುಗಳನ್ನೇ ನಂಬ್ಕೊಂಡಿರುವಂತಹ ಬಡ ಮಕ್ಕಳ ಶಿಕ್ಷಣಕ್ಕೆ ಹೇಗೆ ತೊಂದರೆಯಾಗಿದೆಯೋ, ಇದೇ ವೃತ್ತಿಯನ್ನು ನಂಬ್ಕೊಂಡಿದ್ದಂತಹ ಅತಿಥಿ ಉಪನ್ಯಾಸಕರಿಗೂ ಅಷ್ಟೇ ತೊಂದರೆಯಾಗಿದೆ. ಮನೆ ಬಾಡಿಗೆ ಕಟ್ಟೋಕ್ಕೂ ಕಷ್ಟ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರ ಸಮಸ್ಯೆನ ಈಡೇರಿಸಿ ಮಕ್ಕಳಿಗೂ ನ್ಯಾಯ ಕೊಡಬೇಕು, ಅತಿಥಿ ಉಪನ್ಯಾಸಕರಿಗೂ ನ್ಯಾಯ ಕೊಡಬೇಕಂತ ನಾನು ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ MC ಸುಧಾಕರ್ ಸರ್ ಅವರಲ್ಲಿ ಮತ್ತು ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಇನ್ನು ರಾಜ್ಯದ ಬಹುತೇಕ ಸರ್ಕಾರಿ ಡಿಗ್ರಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರ ಮೇಲೆಯೇ ಅವಲಂಬಿತವಾಗಿವೆ. ಅತಿಥಿ ಉಪನ್ಯಾಸಕರ ಮೂಲಕವೇ ರಾಜ್ಯ ಸರ್ಕಾರ ಪಾಠ ಪ್ರವಚನ ಮಾಡಿಸ್ತಾ ಇತ್ತು. ಇದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನಕ್ಕೆ ಅನುಕೂಲಕರವಾಗಿತ್ತು. ಆದರೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಕೆಲವರು ಹೈಕೋರ್ಟ್ ಮೊರೆ ಹೋಗಿರುವ ಹಿನ್ನೆಲೆಯಲ್ಲಿ ಇದುವರೆಗೂ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರನ್ನ ಮರು ನೇಮಕ ಮಾಡಿಲ್ಲ. ಇದರಿಂದ ಒಂದೆಡೆ ವಿದ್ಯಾರ್ಥಿಗಳು ಮತ್ತೊಂದೆಡೆ ಅತಿಥಿ ಉಪನ್ಯಾಸಕರುಗಳು ಪರದಾಡುವಂತಾಗಿದೆ. ಈ ಕಾಲೇಜುಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗಾದರೆ ದಿನಕ್ಕೆ 5ರಿಂದ 6 ಗಂಟೆ ಪಾಠ ಪ್ರವಚನ ನಡೆಯುತ್ತೆ. ಅದೇ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರೇ ಆಸರೆ ಆಗಿರೋದ್ರಿಂದ ಇಲ್ಲಿ ಕಾಯಂ ಉಪನ್ಯಾಸಕರ ಸಂಖ್ಯೆ ಕಮ್ಮಿ ಇದೆ. ಹಾಗಾಗಿ ದಿನಕ್ಕೆ 1-2 ತರಗತಿ ಆದರೆ ಉಳಿದ ಅವಧಿಗೆ ಮಕ್ಕಳು ಸುಮ್ಮನೆ ಕ್ಲಾಸಲ್ಲಿ ಕೂತ್ಕೊಳ್ಳೋದ್ರಿಂದ ಅವರ ಭವಿಷ್ಯಕ್ಕೆ ಇದು ಮಾರಕ ಆಗುತ್ತೆ. ಹಾಗಾಗಿ ಸರ್ಕಾರ ಈ ಕಡೆ ಗಮನ ಹರಿಸಬೇಕಂತ ಮನವಿ ಮಾಡ್ತೀವಿ. ಅತಿಥಿ ಉಪನ್ಯಾಸಕರು ಸರ್ಕಾರಕ್ಕೆ ಸಾಕಷ್ಟು ಕೋಟಿ ಹಣವನ್ನು ಉಳಿಸಿದ್ದೀವಿ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಅತಿಥಿ ಉಪನ್ಯಾಸಕರಿಲ್ಲದೆ ಇವತ್ತು ಯಾವುದೇ ಸರ್ಕಾರಿ ಪದವಿ ಕಾಲೇಜು ಪೂರ್ಣ ಪ್ರಮಾಣದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನು ಉನ್ನತ ಶಿಕ್ಷಣ ಇಲಾಖೆ ತಾನೇ ಸೃಷ್ಟಿ ಮಾಡಿಕೊಂಡಿದೆ. ಯಾಕೆಂದರೆ ಕಾಲಕಾಲಕ್ಕೆ ನೇಮಕಾತಿ ನಡೆದಿದ್ದಿದೆ. ಆದಲ್ಲಿ ಅತಿಥಿ ಉಪನ್ಯಾಸಕರ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಅತಿಥಿ ಉಪನ್ಯಾಸಕ ಅನ್ನುವಂಥ ಈ ಪದನಾಮವನ್ನು ಸೃಷ್ಟಿ ಮಾಡಿದ್ದೇ ಕಾಲೇಜು ಶಿಕ್ಷಣ ಇಲಾಖೆ. ಅದರ ನಡುವೆ 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ ಕನಿಷ್ಠ ವೇತನಕ್ಕೆ ದುಡಿದಿರುವಂಥ ಅತಿಥಿ ಉಪನ್ಯಾಸಕರು ಈಗ UGC ಮತ್ತು ನಾನ್ UGC ಅನ್ನುವಂತಹ ತಾರತಮ್ಯದ ಬಲೆಗೆ ಸಿಕ್ಕಿ ಅಭದ್ರತೆಯಲ್ಲಿ ನರಳ್ತಾ ಇದ್ದಾರೆ. ಸೊ ಈ ಅಭದ್ರತೆಯ ನಡುವೆ ಈಗ ಉದ್ಯೋಗ ಕಳ್ಕೊಂಡಿದ್ದಾರೆ. ಸೊ ಬದುಕೋದಕ್ಕೆ ತುಂಬ ಕಷ್ಟ ಆಗಿದೆ. ಮಕ್ಕಳಿಗೆ ಇದೇ ಸಂದರ್ಭದಲ್ಲಿ ಶಾಲಾ ಶುಲ್ಕ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಆರೋಗ್ಯಗಳನ್ನ ಕೆಡಿಸ್ಕೊಂಡಿರ್ತಾರೆ, ಆರೋಗ್ಯ ನೋಡ್ಕೋಬೇಕು, ತಮ್ಮನ್ನು ನಂಬ್ಕೊಂಡಿರುವಂತಹ ಪೋಷಕರ
ಜವಾಬ್ದಾರಿ ನೋಡ್ಕೋಬೇಕು. ಇವೆಲ್ಲಕ್ಕೂ ಹಣ ಬೇಕೇ ಬೇಕು. ಹಾಗೆ ಕರ್ತವ್ಯ ನಿರ್ವಹಿಸಿದರೆ ಅವ್ರು ಕೊಡುವಂತಹ ಅಷ್ಟೋ ಇಷ್ಟೋ ಹಣ ಆ ಮೂಲಕ ಜೀವನ ನಡೀತಾ ಇತ್ತು. ಈಗ ಆ ಹಣವೂ ಇಲ್ಲದೆ ಉದ್ಯೋಗವೂ ಇಲ್ಲದೆ ಇರೋ ಕಾರಣಕ್ಕಾಗಿ ಬದುಕು ನಡೆಸೋದಕ್ಕೆ ತುಂಬ ಕಷ್ಟ ಆಗಿದೆ ಅಂತ ಹೇಳ್ತೀನಿ. ಒಟ್ನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರು ಇಲ್ಲದೆ ವಿದ್ಯಾರ್ಥಿಗಳು ಪಾಠ ಪ್ರವಚನಗಳಿಲ್ಲದೆ ಶಿಕ್ಷಣದಿಂದ ವಂಚಿತರಾಗುವಂತಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಗಾರ್ಮೆಂಟ್ಸ್ನಲ್ಲಿ ಮಹಿಳಾ ಕಾರ್ಮಿಕರಿಗೆ ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಸೂಚನೆ ನೀಡದೆ ಏಕಾಏಕಿ ಕೆಲಸದಿಂದ ವಜಾ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅಲ್ಲದೆ ಗಾರ್ಮೆಂಟ್ಸ್ ಮುಂಭಾಗ ಪ್ರತಿಭಟನೆ ನಡೆಸಿ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ನಾರೇಪಲ್ಲಿ ಟೋಲ್ ಪ್ಲಾಜಾ ಬಳಿ ಇರುವ ಮಾಜಿ ಸಂಸದೆ ರಮ್ಯಾ ನಿರ್ವಹಣೆಯ ಚೌಧರಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುತ್ತಿರುವ 85ಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರನ್ನ ಕೆಲಸದಿಂದ ಏಕಾಏಕಿ ವಜಾಗೊಳಿಸಿದ್ದಾರೆ. ಅಲ್ಲದೆ ಕಾರ್ಮಿಕರಿಗೆ ಸಕಾಲಕ್ಕೆ ವೇತನ ನೀಡುತ್ತಿಲ್ಲ ಎಂದು ಕಾರ್ಮಿಕರು ಖಂಡಿಸಿ ಪ್ರತಿಭಟನೆ ನಡೆಸಿ ಆಡಳಿತ ಮಂಡಳಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿಯ ಚೌಧರಿ ಗಾರ್ಮೆಂಟ್ಸ್ನ 4ನೇ ಯೂನಿಟ್ನಲ್ಲಿ 600ಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ 85ಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರಿಗೆ ಯಾವುದೇ ರೀತಿಯ ಸೂಚನೆ ನೀಡದೆ ಗುರುವಾರದಂದು ಕೆಲಸದಿಂದ ವಜಾ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ. ಆಡಳಿತ ಮಂಡಳಿಯ ನಿರ್ಧಾರದಿಂದ ಬೇಸರಗೊಂಡ ಕಾರ್ಮಿಕರು ನ್ಯಾಯ ಒದಗಿಸಿಕೊಡುವಂತೆ ಒತ್ತಾಯಿಸಿ ಗಾರ್ಮೆಂಟ್ಸ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ಮಿಕ ನಿರೀಕ್ಷಕ ರಾಜೇಶ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಗಾರ್ಮೆಂಟ್ಸ್ ವ್ಯವಸ್ಥಾಪಕ ಮಹೇಂದ್ರ ಕುಮಾರ್ ಅವರೊಂದಿಗೆ ಚರ್ಚಿಸಿ ಕಾರ್ಮಿಕ ಇಲಾಖೆಯ ನಿಯಮ ಉಲ್ಲಂಘಿಸಿ ಏಕಾಏಕಿ ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕುವಂತಿಲ್ಲ, ಅದು ನಿಯಮ ಉಲ್ಲಂಘನೆ ಆಗುತ್ತದೆ ಎಂದು ಮನವೊಲಿಸಿ ವಜಾಗೊಂಡಿರುವ ಕಾರ್ಮಿಕರನ್ನ ಪುನಃ ಕೆಲಸಕ್ಕೆ ತೆಗೆದುಕೊಳ್ಳಿ ಎಂದು ಸೂಚಿಸಿದ ನಂತರ ಕಾರ್ಮಿಕರು ಪ್ರತಿಭಟನೆ ಹಿಂಪಡೆದಿದ್ದಾರೆ. ಪುಟ್ಟಪರ್ತಿ ಜಿಲ್ಲೆಯಿಂದ ಬರ್ತೀರಾ ಸರ್. ನಮಗೆ ಇದ್ದಕ್ಕಿದ್ದಂಗೆ ಮನೇಲಿ ಇವಾಗ ಬರಬೇಡ್ರಿ ಅಂತ ಹೇಳಿದ್ದಾರೆ. ಮನೆಗೆ ನಮ್ಮ ಪ್ರಾಬ್ಲಮ್ ಜಾಸ್ತಿ ಆಯ್ತು ಅಂತ ನಾವು ಈಗ ಕೆಲ್ಸಕ್ಕೆ ಬರ್ತಿರೋದು. ಇವಾಗ ಒಂದೇ ಸಡನ್ ಆಗಿ ನಮಗೆ ಹೇಳ್ಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ನಮಗೆ ಕೆಲಸ ಇವಾಗ ನಮಗೆ ಅರ್ಜೆಂಟ್ ಅಂದ್ರೂ ಕೆಲಸ ಎಲ್ಲಿ ಕೊಡ್ತಾರೆ? ನಮ್ಮ ಕೆಲಸ ಇಲ್ದಂಗಿದ್ರೆ ಇವ್ರು ಒಂದೇ ಸರ್ತಿ ಸಡನ್ ಆಗಿ ತೆಗ್ದಿರೋದು. ಮನೆಗೆ ಪ್ರಾಬ್ಲಮ್ ಗಂಡು ಮಕ್ಳು ನೋಡಿದ್ರೆ ಯಾತಕ್ಕೆ ತೆಗ್ದಿದ್ದಾರೆ ಅಂತ ಹೇಳ್ಬೇಕು. ನಾವು ರೀಸನ್ ಹೇಳ್ಬೇಕಲ್ಲ ಸರ್. ಅವ್ರು ತೆಗ್ದಾರಲ್ಲ, ನಾವು ರೀಸನ್ ಹೇಳ್ಬೇಕಲ್ಲ. ಮನೆಗೆ ರೀಸನ್ ಹೇಳ್ದಂಗೆ ಸುಮ್ಮನೆ ಯಾತಕ್ಕೆ ತೆಗಿತಾರೆ ಅಂತ ಕೇಳ್ತಾರೆ. PF ಅವೆಲ್ಲ ಕಟ್ ಮಾಡ್ತೀವಿ. ಇವಾಗ ರೀಸನ್ ಕೇಳ್ತಾ ಇರೋ ಮನೆಗೆ ನಾವು ಏನಂತ ಹೇಳ್ಬೇಕು ಅಷ್ಟೇ. ನಮಗೆ ಏನಾರ ಮಾತಾಡಿದ್ರೆ ಔಟ್ ಪಾಸ್ ಕೊಟ್ಬಿಡ್ತೀವಿ, ನಡೀರಿ ನೀವು ಹೊರಗೆ ಅಂತ. ಎಮರ್ಜೆನ್ಸಿ ಲೀವ್ ಎಷ್ಟೋ ಕೂಡ ರಜಾ ಹಾಕ್ರು ಬರ್ಬೇಡ್ರಿ ಅಂತಾರೆ. ನೋಟಿಸ್ ಕಳ್ಸಿದಾರಾ? నోటీస్ ಇಲ್ಲ, యాచ కొట్టిല്ല. ఇంట్లో ఉన్నాము. పొద్దునే పనికి వెళ్ళేవారు బస్సులో వచ్చి అక్కడ ఫోన్ వస్తే కూడా మేము చెప్పలేం కదా సార్. వచ్చి నేను పుట్టపర్తి జిల్లా వెంగళమ్మ చెరువు నుంచి వస్తా ఉన్నాము. మా బస్ నుంచి కనీసం 40-50 మంది జనాలు ఉన్నారు. ఆ 40 మందిలోనూ 20-25 మందిని తీసేసిండగా ఎందుకుగా తీసేసినారు అని అడుగుతా ఉంటే వాళ్ళు సమాధానం అయితే చెప్పడం. ఈ చౌదరి గార్మెంట్ పొద్దున 4 లేచి 7-7:30 బస్సు ఎక్కి 9 గంటలకంతా వస్తే మాకు మేము ఇంత ఇది చేసినా, ఇంత కష్టపడినా కూడా మాకు రెస్పెక్టేదే లేదు. ఇంత సడన్ గా తీసేయాల్సిన కారణం ఏమి? మీకు పేమెంట్ అయితే క్లియర్ గా వస్తుందా? పేమెంట్ కూడా క్లియర్ గా లేదు. కనీసం మా బస్ లో ఇంతమంది కానీ 2-3 3 నెలల నుంచి పేమెంట్ పడలేదు. సాలరీలు కూడా సరిగ్గా పడలేదు. పిఎఫ్ కట్ చేస్తున్నారా? పిఎఫ్ 2 నెలల నుంచి కటింగ్, ముందు నుంచి కటింగ్ లేదు. 2 నెలల నుంచి కటింగ్. అది కూడా ఎప్పుడు ఎన్ని రోజులు చేసినా అది మాకే కదా వచ్చేదని మేము ఇంట్లో కూడా పని చేసుకుని వస్తా ఉంటే వీళ్ళుండి వద్దు, ఇంతమంది జనాలే వద్దు అన్నట్లుగా తీసేసి పిఎఫ్ ఏం కట్ చేసా. పిఎఫ్ నెంబర్ అయితే లేదు. ఎంత జనంతో తీసేసినారు? 25 మంది, 26 మంది ఉన్నారు. కంపెనీలో తీసేసిండేది 150 మందిని సార్. ವ್ಯವಸ್ಥಾಪಕ ಮಹೇಂದ್ರ ಕುಮಾರ್ ಮಾತನಾಡಿ, ಪ್ರತಿನಿತ್ಯ 10ರಿಂದ 20 ನಿಮಿಷ ತಡವಾಗಿ ಕೆಲಸಕ್ಕೆ ಬರುವಂತಹ ಕಾರ್ಮಿಕರನ್ನ ಪಟ್ಟಿ ಮಾಡಿ ಕೆಲಸದಿಂದ ವಜಾ ಮಾಡಲಾಗಿದೆ. ಅದರ ಜೊತೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೊಸ ಹೆಚ್ಚುವರಿ ತೆರಿಗೆ ವಿಧಾನದ ಪರಿಣಾಮ ಗಾರ್ಮೆಂಟ್ಸ್ಗಳಿಗೆ ಹೊಸ ಆರ್ಡರ್ಗಳು ಬರುತ್ತಿಲ್ಲ. ಆದ್ದರಿಂದ ಇಲ್ಲಿನ ಕಾರ್ಮಿಕರಿಗೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ನೀಡಲು ಸಾಧ್ಯವಾಗುತ್ತಿಲ್ಲ. ಎಲ್ಲಾ ಬೆಳವಣಿಗೆಗಳ ಆಧಾರಿತವಾಗಿ ಸಂಸ್ಥೆ ನಿರ್ಧಾರ ತೆಗೆದುಕೊಂಡಿದೆ ಎಂದು ಪೊಲೀಸರಿಗೆ, ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಒದಗಿಸಿದ್ದಾರೆ ಎಂದು ತಿಳಿದು ಬಂದಿದೆ.
ಕಮ್ಯುನಿಕೇಟ್ ಮಾಡಿದ್ವಿ. ಅದು ಬಿಟ್ಟರೆ ಸ್ಯಾಲ್ರಿ ಸ್ಯಾಲ್ರಿ ಏನು ಅರ್ಧ ಸ್ಯಾಲ್ರಿ ಅವರು ಸ್ಯಾಲ್ರಿ ಎಲ್ಲಿ ಸ್ಯಾಲ್ರಿ ಏನು ಸರಿ ಸರ್, ಈಗ ನೀವು ಸ್ಯಾಲ್ರಿ ಬರುತ್ತೆ ಅಂತ 20 ದಿವಸಕ್ಕೆ ಅವರನ್ನ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಅದಕ್ಕೆ ನೋಟಿಸ್ ಕೊಡ್ಬೇಕಾಗಿತ್ತಲ್ಲ, ಅದೇ ಯಾಕೆ ಕೊಡಲಿಲ್ಲ? ಅಲ್ಲಿವರೆಗೂ ಅವರನ್ನ ಕೆಲಸದಲ್ಲಿ ಮುಂದುವರಿಸಿ, ಮುಂಚಿತವಾಗಿ ಅವರಿಗೆ ನೋಟಿಸ್ ಕೊಡಿ. ಅವ್ರಿಗೆ ಮುಂಚಿತವಾಗಿ ನೋಟಿಸ್ ಕೊಡಿ. ಆಮೇಲೆ ನೀವು ಇಂಥ ದಿನಗಳಿಂದ ಕೆಲಸಕ್ಕೆ ಬರಬಾರ್ದು, ನಮಗೆ ತೊಂದರೆ ಇದೆ, ಸ್ವಲ್ಪ ದಿವಸ ಎಲ್ಲ ಅಥವಾ ಎಷ್ಟು ದಿವಸ ನೀವು ಕೆಲಸದಿಂದ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಿವಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್, ಕಾರ್ಮಿಕ ನಿರೀಕ್ಷಕ ರಾಕೇಶ್, ಸಂಘಟನೆಗಳ ಮುಖಂಡರಾದ ಕೆ ಮುನಿಯಪ್ಪ, ವಾಲ್ಮೀಕಿ ಅಶ್ವತ್ಥಪ್ಪ, ಚನ್ನರಾಯಪ್ಪ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಟ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್, ಸಿಸಿಟಿವಿ ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ? ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನು ನನಸಾಗಿಸಲು ಹಿಂದೆ ಸಂಪರ್ಕಿಸಿ ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಅನದರ್ ನಂಬರ್ 9008179370. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. MS ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್. ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. MS ಡಿಗ್ರಿ ಕಾಲೇಜ್. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕ ವೃಂದ, ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. UG ಕೋರ್ಸಸ್: BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಕಾವೇರಿ ಬೋರ್ವೆಲ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ಅವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ.
ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಇಲ್ಲೊಂದು ದೇವಾಲಯದಿಂದ ಮುಜರಾಯಿ ಇಲಾಖೆಗೆ ಲಕ್ಷ ಆದಾಯ ಬಂದರೂ ಸಹ ಮೂಲಭೂತ ಸೌಕರ್ಯಗಳಿಲ್ಲದೆ ಭಕ್ತರು ಪರದಾಡುವಂತಾಗಿದೆ. ಸಮರ್ಪಕ ರಸ್ತೆ ಇಲ್ಲದಿರುವುದರಿಂದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಬ್ಬಬ್ಬಾ, ನೋಡಿದ್ರಲ್ಲ, ಕಿಲೋಮೀಟರ್ ಗಟ್ಟಲೆ ಕಿತ್ತು ಬಂದಿರೋ ಡಾಂಬಾರು, ಎದ್ದು ಕಾಣುತ್ತಿರುವ ಜಲ್ಲಿಕಲ್ಲು, ಇದು ರಸ್ತೆಯೋ ಕೆರೆಯೋ ಎಂಬಂತೆ ಭಾಸವಾಗುವಂತೆ ಗುಂಡಿಯಲ್ಲಿ ನಿಂತಿರುವ ಮಳೆ ನೀರು, ಇದ್ಯಾವುದೋ ಕುಗ್ರಾಮದ ರಸ್ತೆ ದರ್ಶನ ಅಂದುಕೊಂಡ್ರೆ ನಿಮ್ಮ ಊಹೆ ಖಂಡಿತ ತಪ್ಪು. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಗಿ ಗ್ರಾಮ ಪಂಚಾಯಿತಿಯ ಬಾರ್ಲಹಳ್ಳಿ ಗ್ರಾಮದ ವ್ಯಾಪ್ತಿಗೆ ಬರುವ ಪುರಾಣ ಪ್ರಸಿದ್ಧ ಶ್ರೀ ಜಾಲಾರಿ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಸಂಪರ್ಕಿಸುವ ರಸ್ತೆ. ಈ ರಸ್ತೆಯಲ್ಲಿ ಸಂಚರಿಸಬೇಕು ಅಂದ್ರೆ ಗಟ್ಟಿ ಗುಂಡಿಗೆ ಇರಲೇಬೇಕು. ಮಾರುತ ಗುಂಡಿ ಕಿತ್ತು ಹೋಗಿರುವ ಡಾಂಬಾರಿನ ನಡುವೆ ದೇಗುಲಕ್ಕೆ ವಾಹನಗಳಲ್ಲಿ ಬರುವ ಭಕ್ತರು ನರಕ ಅನುಭವಿಸುವಂತಾಗಿದೆ. ಅಂದಹಾಗೆ ಬೆಟ್ಟಗಳ ತಪ್ಪಲಿನಲ್ಲಿ ಇರುವ ಶ್ರೀ ಜಾಲಾರಿ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಮುಜರಾಯಿ ಇಲಾಖೆಗೆ ಸೇರಿದೆ. ಈ ದೇಗುಲಕ್ಕೆ ಸಹಸ್ರಾರು ಮಂದಿ ಭಕ್ತರು ಬರ್ತಾರೆ. ಹಬ್ಬದ ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆ, ಹೋಮ, ಹವನ, ರಥೋತ್ಸವ, ಕಲ್ಯಾಣೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯುತ್ತವೆ. ಸರ್ಕಾರಕ್ಕೆ ದೇಗುಲದ ಆದಾಯದ ಮೇಲೆ ಇರುವ ಮುತುವರ್ಜಿ ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಇಲ್ಲ ಎಂಬುದು ಎದ್ದು ಕಾಣ್ತಾ ಇದೆ. ಸರ್, ಇದು ಚಿಕ್ಕಬಳ್ಳಾಪುರ MG ರೋಡ್ ಟರ್ನಿಂಗ್ ಅಂಬಾಭವಾನಿ ಹೋಟ್ಲಿಂದ 6 ಕಿಲೋಮೀಟರ್ ಜಾಲಾರಿ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು. ಈ ದೇವಸ್ಥಾನಕ್ಕೆ ಈಗೆಲ್ಲ ಶ್ರಾವಣ ಮಾಸದಲ್ಲಿ ಬೇಜಾನ್ ಜನ, ಫಸ್ಟ್ ವಾರ್ನಿಂಗ್ ಹಿಡಿದು ಲಾಸ್ಟ್ ವಾರವರೆಗೂ ಮೇಲೆ ಕಾಡಿನಲ್ಲೇ ರಥೋತ್ಸವ ಕೂಡ ಐತೆ. ಜಾಲಾರಿ ನರಸಿಂಹಸ್ವಾಮಿ ದೇವಸ್ಥಾನ ಬೇಜಾನ್ ಜನ ಹೋಗ್ತಾರೆ. ಹೋದ್ರೆ ಆ ರೋಡು ನೋಡಿಬಿಟ್ಟು ಜಾಸ್ತಿ ಜನ ಈ ನೈಟಲ್ಲೇ ಬಂದರೆ ಗಾಡಿಗಳಲ್ಲಿ ಗುಣಿಗಳಲ್ಲಿ ಬಿದ್ದು ಇದ್ದು ಹೋಗೋರು ಜಾಸ್ತಿ ಜನ ಆಗಿದ್ದಾರೆ. ಆ ಥರ ಈ ರೋಡ್ನು ಏನು ಮಾಡ್ತಾಯಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ದೇವಸ್ಥಾನ ಎಷ್ಟೋ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಇರೋದು, ದೇವಸ್ಥಾನಕ್ಕೆ ರೋಡ್ ಇಲ್ಲ ಅಂದಮೇಲೆ ಅದು ರೋಡ್ ಚೆನ್ನಾಗಿತ್ತು. ಹಾಗೆ ಈಶಾ ಫೌಂಡೇಶನ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಇದೇ ರೋಡ್ ಮೇಲೆ ಎಲ್ಲ ಮೆಟೀರಿಯಲ್ಸ್ ಎಷ್ಟು ಟೆನ್ನೇಜ್ಗಳು ಹಾಕಿ ಇದು ಮಾಡಿದ್ರು, ಹಾಗೆಲ್ಲ ರೋಡ್ ಹದಗೆಟ್ಟೋಗೈತೆ. ಈಗ ಸ್ಥಳೀಯರಿಗೆ ಹೇಳ್ಕೊತಾ ಇದೆ, ಈ ಕಡೆಯವರು ಎಲ್ಲ ಏನು ಹೇಳಿದ್ರು ಯಾವುದು ರೋಡ್ ಆಗ್ತಾಯಿಲ್ಲ. ಈಗ ದಿನವಸಹಳ್ಳಿವರೆಗೂ ಕಾಂಕ್ರೀಟ್ ರೋಡ್ ಆಗ್ತಿರ್ತಾ ಐತೆ. ಅದು ಅರ್ಧ ಆಗಿದೆ, ಅರ್ಧ ನಿಂತಿದೆ. ಇದು ಮುಂದಕ್ಕೆ ಏನು ಮಾಡ್ತಿರೋ ಗೊತ್ತಿಲ್ಲ. ರೋಡ್ ಆಗಬೇಕು. ದೇವಸ್ಥಾನದವ್ರು ವಿಪರೀತ ಜನ ಬೇಕಾದರೆ ನೋಡಿ, ಒಂದೊಂದು ಗುಣಿಯಲ್ಲಿ ಎಷ್ಟೆಷ್ಟು ಗಾಡಿ ಅಕಸ್ಮಾತ್ ನೈಟಲ್ಲೇನೋ ಬಂದರೆ ಅಜ್ಜರು ಬಜ್ಜರು ಬಂದರೆ ಪಲ್ಟಿಗೆ ಹೊಡಿಯೋದು ಗ್ಯಾರಂಟಿ. ಇಲ್ಲ ಪಕ್ಕದಲ್ಲೇ ರೋಡ್ಗಳಲ್ಲಿ ರಂಗಧಾಮ ಕೆರೆ ಕಟ್ಟಿಗಳಿಗೆ ಒಂದು ವೆಹಿಕಲ್ಸ್, ದೊಡ್ಡ ವೆಹಿಕಲ್ಸ್ ಬಂದದ, ಸಣ್ಣ ವೆಹಿಕಲ್ಸಕ್ಕೆ ಬುದ್ಧೆ ನೀರು ಎಗರ್ತದೆ, ಬಟ್ಟೆ ಎಲ್ಲ ಗಲೀಜಾಗ್ತದೆ. ಆ ಥರ ಐತೆ ರೋಡು. ಇಲ್ಲ ನ್ಯೂಸ್ ಅವರೇ ಆಗ್ಬೋದು, ಇಲ್ಲ ಅಫ್ಸಿಯಲ್ಸೇ ಆಗ್ಬೋದು, ಇಲ್ಲ ಯಾವ ಅಧಿಕಾರಿಗಳೇ ಆಗ್ಬೋದು. ಇದನ್ನು ಏನು ಎತ್ಕೊಂತಾರೆ ಎತ್ತೆಚ್ಕೊಂಡು ಇದು ಕೆಲಸ ಮಾಡಬೇಕು. ನಮ್ಮ ಹೆಸರು ಮುನ್ರಾಜು ಅಂತ. ನಾವಿಲ್ಲೇ ಜಮೀನು ಐತೆ, ಎಲ್ಲ ಐತೆ. ಗದ್ದೆ ಹತ್ರಕ್ಕೆ ಹೋಗಿದ್ರೆ ರೋಡ್ ಜನ ನೋಡಿ ಪಾಪ ಎಷ್ಟು ಜನ ಹೋಗ್ತಾರೆ. ಮಕ್ಕಳು ಹೋಗ್ತಾರೆ, ದೊಡ್ಡವ್ರು ಹೋಗ್ತಾರೆ, ಅಜ್ಜರು ಹೋಗ್ತಾರೆ. ಅದರಲ್ಲಿ ಯಾವತ್ತಕ್ಕೂ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆ ಥರ ಐತೆ ರೋಡು. ಇನ್ನು ಮುಜರಾಯಿ ಇಲಾಖೆಗೆ ಒಳಪಡುವ ಶ್ರೀ ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಮುಜರಾಯಿ ಇಲಾಖೆಯಿಂದ ವರ್ಷಕ್ಕೆ 2 ಬಾರಿ ಉಂಡಿ ಎಣಿಕೆ ನಡೆಯುತ್ತದಂತೆ. ಸುಮಾರು 2 ರಿಂದ 3 ಲಕ್ಷದವರೆಗೆ ಸಹ ಇಲಾಖೆಗೆ ಭಕ್ತರ ಕಾಣಿಕೆಯ ಹಣ ಆದಾಯದ ರೂಪದಲ್ಲಿ ಸಿಗುತ್ತದೆ. ಆದರೆ ಅದರಲ್ಲಿ ರಥೋತ್ಸವ ಹಾಗೂ ದೇಗುಲದ ಅಭಿವೃದ್ಧಿಗಾಗಿ 1 ನಯಾ ಪೈಸೆಯನ್ನು ವೆಚ್ಚ ಮಾಡುತ್ತಿಲ್ವಂತೆ. ದಾನಿಗಳು ಹಾಗೂ ಭಕ್ತರ ನೆರವಿನಿಂದಲೇ ದೇಗುಲದ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿದೆ ಎಂಬ ವಿಚಾರ ಸಹ ಕೇಳಿ ಬಂದಿದೆ. ಸರ್, ನನ್ನ ಹೆಸರು ಬಾಲಕೃಷ್ಣ ಅಂದ್ಬಿಟ್ಟು. ನಾವು ಬೆಂಗಳೂರಿಂದ ಬರ್ತಾ ಇದ್ವಿ. ಸುಮಾರು ನಾವು 3ನೇ ತಲೆಮಾರಿಂದ ಬರ್ತಾ ಇದ್ವಿ. ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಮುತ್ತಾತ ಎಲ್ಲ ಇದು ಮನೆ ದೇವರು. ಇದೇನಾಗಿದೆ, ರಸ್ತೆ ತುಂಬ ಹದಗೆದಿದೆ. ನಾವು ಈ ಮುಜರಾಯಿ ಇಲಾಖೆಪಟ್ಟ ಅಧಿಕಾರಿಗಳಿಗೆ ಯಾವುದೆಲ್ಲ ರೈಟಿಂಗ್ಗಳು ಕೊಟ್ಟಿಲ್ಲ, ಹೇಳಿದ್ವಿ ಈ ಥರ ರೋಡ್ ಹದಗೆದ್ದಿದೆ. ನಾವು ನೋಡಿ ಮೊನ್ನೆ ಬಿದ್ದು ಕೈಯನ್ನು ಮುರ್ಕೊಂಡಿದ್ದೀವಿ, ಕಾಲು ಮುರ್ಕೊಂಡಿದೆ. ಇಲ್ಲಿ ಸುಮಾರು ವರ್ಷದಿಂದ ಇಲ್ಲಿ ಕದಿರ್ ಪೌರ್ಣಮಿಗೆ ಒಂದು 10,000 ಜನ ಬರ್ತಾರೆ. ಪ್ರತಿ ಶ್ರಾವಣ ಶನಿವಾರ 4ನೇ ಶನಿವಾರ ತುಂಬ ಜನ ಬರ್ತಾರೆ. ಇಲ್ಲಿ ಬಂದು ಪ್ರತಿ ಅನ್ನ ಪ್ರಸಾದ ವಿನಿಯೋಗ ಎಲ್ಲ ನಡೀತೆ. ಕದಿರ್ ಪೌರ್ಣಮಿ ನಡೀತೆ, ನರಸಿಂಹ ಜಯಂತಿ ನಡೀತೆ. ರಸ್ತೆ ಅಂತೂ ತುಂಬ ಹದಗೆದ್ದಿದೆ. ನೀವು ಬೇಗ ಬಂದು ಪರಿಶೀಲನೆ ಮಾಡಿ. ಎಲ್ಲ ರಸ್ತೆ ಎಲ್ಲ ಗುಂಡಿ ಗುಂಡಿ ಗುಂಡಿ. 2 ವೀಲರ್ ಬರಬೇಕಂದ್ರೆ ಬಿದ್ದು ಎದ್ದೇ ಬರಬೇಕು. ಆ ಥರ ಸಮಸ್ಯೆ ಬಗೆಯೈತೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆದವರು
ಗಮನಕ್ಕೆ ಆರಿಸಿ ಆದಷ್ಟು ಬೇಗ ರಸ್ತೆಯನ್ನು ಅಭಿವೃದ್ಧಿ ಮಾಡಿಕೊಟ್ರೆ ನಮ್ಮ ಬರೋ ಭಕ್ತಾದಿಗಳಿಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ದೇವಸ್ಥಾನಕ್ಕೂ ಸ್ವಲ್ಪ ಜನಗಳು ಇನ್ನೂ ಅಭಿವೃದ್ಧಿ ಆಗ್ತಾರೆ ಅನ್ನೋ ನನ್ನ ಅಭಿಪ್ರಾಯ. ಮತ್ತು ಪ್ರತಿ ಯಾವುದೇ ಮುಜರಾಯಿ ಇಲಾಖೆ ಸಂಬಂಧಪಟ್ಟವ್ರಿಗೆ ಹೇಳಿದ್ದೀವಿ, ಪದೇ ಪದೇ ಹೇಳಿದ್ರು ಕೂಡ ಗಮನ ಒಂದು ರೈಟಿಂಗ್ ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕೋಸ್ಕರ ಇದುವರೆಗೂ ಯಾರೂ ಕ್ರಮ ತೊಗೊಂಡಿಲ್ಲ. ಇದ್ರ ವಿಚಾರ ಯಾರೇ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಈ ರಸ್ತೆಗೆ ಅದೇ ಗಮನಕ್ಕೆ ತೊಗೊಂಡು ಅಭಿವೃದ್ಧಿ ಮಾಡಿಕೊಟ್ರೆ ದೇವಸ್ಥಾನಕ್ಕೆ ನಮ್ಮ ಟೆಸ್ಟಿಯವ್ರು ನಾವು ಮಾತಾಡ್ತಾ ಇದ್ವಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಬಾಲಕೃಷ್ಣ ಅಂತು, ಟೆಸ್ಟಿಲಿ ಲಕ್ಷ್ಮೀನಾರಾಯಣ ಬಾಬು ಅಂತ. ದಯವಿಟ್ಟು ಸ್ವಲ್ಪ ನಿಮ್ಮ ಮೀಡಿಯಾ ಮುಖಾಂತರ ನಾವು ಮನವಿ ಮಾಡ್ತಾಯಿದ್ದೀವಿ, ಆದಷ್ಟು ಬೇಗ ಜನಗಳಿಗೆ ಅನುಕೂಲ ಮಾಡಿ ರಸ್ತೆ ಒಂದು ಮಾಡಿಕೊಟ್ರೆ ಸಾಕು. ತುಂಬ ಒಟ್ನಲ್ಲಿ ದೇಗುಲದ ಅಭಿವೃದ್ಧಿಯನ್ನ ಮರೆತು ಬರೀ ಆದಾಯದ ಮೇಲೆ ಕಣ್ಣಿಟ್ಟಿರುವ ಮುಜರಾಯಿ ಇಲಾಖೆಯ ನಡೆಗೆ ವ್ಯಾಪಕ ಆಕ್ರೋಶ ಕೇಳಿಬಂದಿದ್ದು, ಏನಾದರೂ ಸಹ ರಸ್ತೆ ದುರಸ್ತಿ ಕಾರ್ಯ ನಡೆಯುತ್ತದಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಸಾಮಸೇನಹಳ್ಳಿ ಮಂಜುನಾಥ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಬಿಜೆಪಿ ಕಾಂಗ್ರೆಸ್ ನಡುವೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿದ್ದ ಚಾಲಕ ಬಾಬು ಸಾವಿನ ವಿಚಾರ ತಣ್ಣಗಾಗುವಷ್ಟರಲ್ಲಿ ಇದೀಗ ಬಾಬು ವಿರುದ್ಧವೇ ವಂಚನೆ ಆರೋಪ ಕೇಳಿಬಂದಿದೆ. ಇದರಿಂದ ಪ್ರಕರಣ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾಡಳಿತ ಕಚೇರಿಯ ಗುತ್ತಿಗೆ ನೌಕರ ಕಾರು ಚಾಲಕ ಬಾಬು ಸಾವಿನ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ಸ್ವರೂಪ ಪಡೆದುಕೊಂಡು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಅದರಲ್ಲೂ ಬಾಬು ಸಾವಿನ ಮುಂಚೆ ಬರೆದಿದೆ ಎನ್ನಲಾದ ಪತ್ರದಲ್ಲಿ ಸಂಸದ ಸುಧಾಕರ್ ಹೆಸರು ಉಲ್ಲೇಖವಾಗಿದ್ದರಿಂದ ರಾಜಕೀಯ ಜಟಾಪಟಿಯೇ ಶುರುವಾಗಿತ್ತು. ಏನೋ ದಲಿತ ಸಂಘಟನೆಗಳು ಬಾಬು ಸಾವಿಗೆ ನ್ಯಾಯ ಕೊಡಿಸಬೇಕು ಎಂದು ರಸ್ತೆಗಿಳಿದು ಆರೋಪಿಗಳನ್ನು ಬಂಧಿಸುವಂತೆ ಹೋರಾಟಗಳೂ ನಡೆದಿದ್ದವು. ಈ ವಿಚಾರ ತಣ್ಣಗಾಗುವಷ್ಟರಲ್ಲಿ ಈಗ ಮತ್ತೊಂದು ವಿಚಾರದಲ್ಲಿ ಹಲ್ಚಲ್ ಸೃಷ್ಟಿಯಾಗಿದೆ. ಹೌದು, ಮೃತ ಬಾಬು ಪತ್ರದಲ್ಲಿ ಬಾಬುವಿನ ಸ್ವಗ್ರಾಮ ಇಡುಗೂರಿನ ಗ್ರಾಮದ ತನ್ನ ಬಾಲ ಸ್ನೇಹಿತ ನಟೇಶ್ ಎಂಬುವರಿಗೆ 8 ಲಕ್ಷ ರೂಪಾಯಿ ಹಣ ಕೊಡಬೇಕು ಎಂದು ಪ್ರಸ್ತಾಪ ಮಾಡಿದ್ರು. ಆದರೆ ಅದೇ ವಿಚಾರಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಮೃತ ಬಾಬು ತನ್ನ ಬಾಲ್ಯ ಸ್ನೇಹಿತನಾಗಿದ್ದ ನಟೇಶ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಚೇರಿಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಸರ್ಕಾರಿ ಕೆಲಸ ಕೊಡಿಸೋದಾಗಿ 18 ಲಕ್ಷ ರೂಪಾಯಿ ಹಣ ಪಡೆದುಕೊಂಡಿರೋ ಆರೋಪ ಕೇಳಿಬಂದಿದೆ. ಈ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಸ ನಿರ್ವಹಿಸಿದ ಕುಮಾರ್ ಎಂಬ ಸರ್ಕಾರಿ ಅಧಿಕಾರಿಯಿಂದ ಸರ್ಕಾರಿ ಕೆಲಸ ಕೊಡಿಸೋದಾಗಿ ನಂಬಿಸಿ ಗೌರಿಬಿದನೂರಿನ ಹೋಟೆಲ್ ಒಂದರಲ್ಲಿ 11 ಲಕ್ಷ ರೂಪಾಯಿ ಹಣ ಪಡೆದುಕೊಂಡಿದ್ದಂತೆ. ಬಾಬು ಹಣ ಪಡೆದಿರುವ ಸಿಸಿಟಿವಿ ದೃಶ್ಯಾವಳಿಗಳು ಸಹ ಸಿಕ್ಕಿವೆ. ಇನ್ನುಳಿದ 7 ಲಕ್ಷ ರೂಪಾಯಿ ಹಣವನ್ನು ಫೋನ್ಪೇ ಮೂಲಕ ಬಾಬು ನಟೇಶ್ನಿಂದ ಪಡೆದುಕೊಂಡಿದ್ದಾನೆ ಎಂದು ಗಂಭೀರ ಆರೋಪ ಕೇಳಿಬಂದಿದೆ. ಅಷ್ಟೊತ್ತಿಗೆ ಬಾಬು ಜಿಲ್ಲಾಧಿಕಾರಿ ಕಚೇರಿ ಬಳಿ ಮೃತಪಟ್ಟ ವಿಚಾರ ತಿಳಿದು ಗಾಬರಿಗೊಂಡಿದ್ದನಂತೆ. ನಾನು ಕೊಟ್ಟ ಹಣ ನನಗೆ ವಾಪಸ್ ಕೊಡಿಸಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಹಂಗಲಾಚಿದ್ದಾನೆ. ನನ್ನ ಹೆಸರು ನಟೇಶ್ ಕುಮಾರ್ ಅಂತ, ಇಡುಗೂರು, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಮೃತ ಸಾವಿಗೆ ಶರಣಾದ ಬಾಬು ಎಮ್ ಅನ್ನೋನು ನನಗೆ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ ನನಗೆ ಸುಳ್ಳು ಆಶ್ವಾಸನೆ ಕೊಟ್ಬಿಟ್ಟು ನನ್ನ ಹತ್ರ 18 ಲಕ್ಷ ದುಡ್ಡಿಸ್ಕೊಂಡು ಯಾವುದೇ ಮಾಹಿತಿ ಇಲ್ಲದೆ ಈ ಥರ ಸಾವಿಗೆ ಶರಣಾಗಿದ್ದಾನೆ. ನನ್ನ ಹತ್ರ ದುಡ್ಡಿಸ್ಕೊಂಡಿರೋದಕ್ಕೆಲ್ಲ ವಿಡಿಯೋ ಪ್ರೂಫು ಮತ್ತು ಫೋನ್ಪೇಲಿ ಟ್ರಾನ್ಸಾಕ್ಷನ್ ಮಾಡಿರೋದು ಎಲ್ಲ ನನ್ನ ಹತ್ರ ದಾಖಲೆ ಇದೆ. ಈ ಥರ ಸುಳ್ಳು ಹೇಳಿಕೆ ಹೇಳ್ಬಿಟ್ಟು ಸಾವಿಗೆ ಶರಣಾಗಿದ್ದಾನೆ. ನನಗೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂದ್ಬಿಟ್ಟು ಒಂದು ನೋಟಿಫಿಕೇಷನ್ ಹಾಕ್ಬಿಟ್ಟು ಅಧಿಸೂಚನೆ ಆಗಿ KPSCಯಿಂದ ಅಧಿಸೂಚನೆ ಆಗಿರ್ತಕ್ಕಂತಹ ನೋಟಿಫಿಕೇಷನ್ ಆಗಿಬಿಟ್ಟು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಪತ್ರಾಂಕಿಕ ವ್ಯವಸ್ಥಾಪಕರು ಇದು ನಿಂದು ಪೋಸ್ಟು, ಈ ಥರ ನಿಮಗೆ ಕೆಲಸ ಇದೆ ಅಂದ್ಬಿಟ್ಟು ಆ ಥರ ಹೇಳ್ಬಿಟ್ಟು 18 ಲಕ್ಷ ದುಡ್ಡು ಇಸ್ಕೊಂಡು ನನಗೆ ಈ ಥರ ವಂಚನೆ ಮಾಡಿ ಸಾವನ್ನು ಅಪ್ಪಿದ್ದಾರೆ ಬಾಬು. ಅವರು ಮುಂಚೆ ಯಾರೋ ಕುಮಾರ್ CEO ಅವ್ರ ಹತ್ರ ಕೆಲಸ ಮಾಡಿದ್ದೆ. ಅವರು PA ಶಿವು ಸಾರು ಅವ್ರ ಹತ್ರ ನಾನು ಕೆಲಸ ಮಾಡಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಈ ಥರ ಅಧಿಕಾರಿಗಳ ಹೆಸರು ಹೇಳಿಬಿಟ್ಟು
ಭರವಸೆ ಹೇಳಿ ದುಡ್ಡು ಇಸ್ಕೊಂಡು ಮಾಡಿಸ್ತಾಯಿದ್ದೀನಿ ಅಂತ ನನಗೆ ದುಡ್ಡಾಯ್ತಾ ಅಂದ್ಬಿಟ್ಟು ಅಕೌಂಟಲ್ಲಿ ಅಲ್ಲಿ ಸಾಲ ಮಾಡಿಸಿ ಎಲ್ಲ ಕಡೆಯಿಂದ ನನಗೆ ದುಡ್ಡು ವಸೂಲಿ ಮಾಡಿಕೊಂಡು ಏನೋ ಇದು ಮಾಡ್ತಿದ್ದಂಗೆ ಈ ಥರ ಮಾಡ್ಕೊಂಡಿದ್ದೇನೆ. ಅಲ್ಲ, ಈಗ ನೀವು ಯಾವ ರೀತಿ ದುಡ್ಡು ಇಸ್ಕೊಂಡಿದ್ದೆ? ಎಷ್ಟು ಟೈಮ್ ಕೊಟ್ಟಿದ್ದು 18 ಲಕ್ಷ ಅಂತ? ಒಂದು 11 ಲಕ್ಷ ಕೃಷ್ಣ ಗ್ರ್ಯಾಂಡ್ ಹೋಟೆಲಲ್ಲಿ ಗೌರಿಬಿದನೂರಲ್ಲಿ ಒಂದು ಸಲ ನಗದು ರೂಪದಲ್ಲಿ ಹೋಟೆಲಲ್ಲಿ ಕೊಟ್ಟಿದ್ದೀನಿ. ಅದು CC ಫುಟೇಜ್ ಎಲ್ಲ ಇದೆ. ಮತ್ತು ಫೋನ್ಪೇಯಲ್ಲಿ 5 ಲಕ್ಷವರೆಗೂ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ. ಹಾಗೆ ಮತ್ತು ಒಂದು ಸಲ ಕಾರಲ್ಲಿ ಬಂದು 1 ಲಕ್ಷ ರೂಪಾಯಿ ಇಸ್ಕೊಂಡೋಗಿದ್ದ. ಮತ್ತು ಇನ್ನೊಮ್ಮೆ 1 ಲಕ್ಷ ಕೃಷ್ಣ ಗ್ರ್ಯಾಂಡ್ ಹೋಟೆಲಲ್ಲಿ ಬಂದು ಇಸ್ಕೊಂಡೋಗಿದ್ದ. ಅದರಲ್ಲಿ CC ಫುಟೇಜ್ ಇಲ್ಲ. ಕೇಳಿದರೆ ಅವರು CC ಫುಟೇಜಸ್ಸು 1 ತಿಂಗಳದ್ದು ಮಾತ್ರ ಇರುತ್ತೆ, ಅದ್ರ ಮೇಲೆ ಇಲ್ಲ ಅಂತ ಹೇಳಿದರು. ಅಲ್ಲ, ನೀವು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ? ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, DYSPಗೆ ಕಂಪ್ಲೇಂಟ್ ಹಾಕಿದ್ದೀನಿ. ಎಲ್ಲ ದಾಖಲೆಗಳೆಲ್ಲ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ DYSPಗೆ. ಹಾಂ, ಚಿಕ್ಕಬಳ್ಳಾಪುರದಲ್ಲೇ ಕೊಟ್ಟಿದ್ದೀನಿ. ಇಲ್ಲೇ ಬಾಬು ಹೆಂಗೆ ಪರಿಚಯ ನಿಮಗೆ? ಬಾಬು ನನಗೆ ಮೊದಲಿಂದ ಇಬ್ಬರು ಬಾಲ್ಯದಿಂದ ಸ್ನೇಹಿತರು. ಮತ್ತು ಒಂದೇ ತರಗತಿಯಲ್ಲಿ ವ್ಯಾಸಂಗ ಮಾಡಿದವರು. 1ನೇ ತರಗತಿಯಿಂದ 9ನೇ ತರಗತಿವರೆಗೂ ಒಂದೇ ಶಾಲೆಯಲ್ಲಿ ಓದ್ದವ್ರು ನಾವು. ಮತ್ತು ಇಬ್ಬರು ಒಂದೇ ಜಾತಿಗೆ ಸೇರಿದವರು. ನಾವು SC ದಲಿತರೇ ನಾವು. ಈ ಥರ ಅವನು DC ಆಫೀಸಲ್ಲಿ CEO ಆಗಿ ಡ್ರೈವರ್ ಕೆಳಗಡೆ ಕೆಲಸ ಮಾಡ್ತಾಯಿದ್ದ. ಅದು ಸಣ್ಣ ಪುಟ್ಟ ಎಲ್ಲ ಕೆಲಸಗಳು ಮಾಡಿಕೊಟ್ಟಿದ್ದಾನೆ. ಇದ್ರ ಮೇಲೇ ಕೆಲಸ ಕೊಡಿಸ್ತೀನಿ ಅಂತ ಆಶ್ವಾಸನೆ ಹೇಳಿಬಿಟ್ಟು ಈ ಥರ ನನಗೆ ಮೋಸ ಮಾಡಿದ್ದಾನೆ ಸರ್. ಬಟ್ ಬೇರೆಯವ್ರ ಹೆಸರು ಬರ್ದಿಕ್ಬಿಟ್ಟು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಹೆಸರುಗಳು ನಮ್ಗೆ ಯಾವತ್ತೂ ಉಲ್ಲೇಖ ಮಾಡಿಲ್ಲ. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಹೇಳಿರೋದು ಈ ಅಧಿಕಾರಿಗಳು ನನಗೆ ಯಾವುದೇ ರೀತಿಯಾಗಿ ರಾಜಕಾರಣಿಗಳ ಹತ್ರ ಮಾಡ್ತಾಯಿದ್ದೀನಿ ಅಂತ ನನಗೆ ಯಾವತ್ತೂ ಹೇಳಿಲ್ಲ. ಹೇಳಿದಿದ್ರೆ ನಾನು ಈ ಥರ ಮುಂದಕ್ಕೂ ಬರ್ತಾಯಿರಲಿಲ್ಲ. ನನಗೆ ಅನ್ಯಾಯ ಆಗಿದೆ ಮತ್ತು ನನ್ನ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಇವಾಗ ಅವನು ದುಡ್ಡು ಕೇಳಿ ನನಗೆ ಕಿರುಕುಳ ಕೊಟ್ಟು ಈ ಥರ ನನಗೆ ಅನ್ಯಾಯ ಆಗಿದೆ. ಆ್ಯಕ್ಚುಲಿ ಆ ಥರ ಸೂಸೈಡ್ ಮಾಡ್ಕೋಬೇಕಾಗಿರೋದು ನಾನು. ಅವನು ಈ ಥರ ಬೇರೆ ಏನೋ ದುಡ್ಡೆಲ್ಲ ಬೇರೆದಕ್ಕೆಲ್ಲ ದುರುಪಯೋಗ ಮಾಡಿಕೊಂಡು ಅವ್ರ ಹೆಸರು ಉಲ್ಲೇಖ ಮಾಡಿಬಿಟ್ಟು ಈ ಥರ ಸಾವಿಗೆ ಶರಣಾಗಿದ್ದಾನೆ. ಅವ್ರ ಫ್ಯಾಮಿಲಿ ಕೇಳಿದಾಗ ಅವ್ರ ಫ್ಯಾಮಿಲಿ ನಮ್ಮ ಹತ್ರ ಇಲ್ಲ, ನಾವು ಎಲ್ಲಿಂದ ತಂದುಕೊಡೋಣ, ನಮ್ಗೆ ಹೇಳ್ಕೊಟ್ಟಿದ್ರ, ನೀವು ಈ ಥರ ನಮ್ಮ ಟಾರ್ಚರ್ ಕೊಟ್ಟರೆ ನಾವು ನಿಮ್ಮ ಹೆಸರು ಬರೆದು ನಾವು ಸೂಸೈಡ್ ಮಾಡ್ಕೋಬೇಕಾಗುತ್ತೆ ಅಂತ ಈ ಥರ ಅವ್ರ ಫ್ಯಾಮಿಲಿಯವರು ಹೇಳ್ತಾ ಇದ್ದಾರೆ. ಬಟ್ ನಿಮ್ಗೆ ವಂಚನೆ ಆಗಿದೆ ಸರ್. ನಮಗೂ ಇವಾಗ ನ್ಯಾಯ ಕೊಡಿಸಿಲ್ಲ ಅಂತಂದರೆ ನಮ್ಮ ಫ್ಯಾಮಿಲಿ ಕೂಡ ಬೀದಿಗೆ ಬಂದಿದೆ ಸರ್. ಭಿಕ್ಷೆ ಬೇಡ್ತಾ ಇದೆ ನಮ್ಮ ಫ್ಯಾಮಿಲಿ. ನಾಳೆ ಕೂಡ ನಾನು ಈ ಥರ ನನಗೂ ಇದೇ ಥರ ಬರುತ್ತೆ ಸರ್. ಬಾಬು ಆಗಿರೋ ಥರನೇ ಆಗುತ್ತೆ. ಅಂದಹಾಗೆ ಮೃತ ಬಾಬು ಮತ್ತು ನಟೇಶ್ ಇಬ್ಬರು ಬಾಲ್ಯದ ಸ್ನೇಹಿತರು, ಅಲ್ಲದೆ ದಲಿತ ಸಮುದಾಯಕ್ಕೆ ಸೇರಿದವರು, ಜೊತೆಯಲ್ಲಿ ಓದಿ ಬೆಳೆದವರು. ಬಾಬು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಾರು ಚಾಲಕನಾಗಿ ಕೆಲಸ ಮಾಡಿಕೊಂಡಿದ್ದ. ಆದರೆ ನಟೇಶ್ ಡಿಗ್ರಿ ಮುಗಿಸಿಕೊಂಡು ಕೃಷಿ ಕೆಲಸ ಮಾಡಿಕೊಂಡಿದ್ದನಂತೆ. ಇನ್ನು ಮೃತ ಬಾಬು ಸರ್ಕಾರಿ ಕೆಲಸ ಕೊಡಿಸೋದಾಗಿ ನಂಬಿಸಿ 18 ಲಕ್ಷ ರೂಪಾಯಿಗಳ ಹಣವನ್ನು ಪಡೆದುಕೊಂಡಿದ್ದಾನೆ ಎಂದು ಆರೋಪ ಕೇಳಿಬಂದಿದೆ. ಅದ್ಯಾಕೋ ಇದ್ದಕ್ಕಿದ್ದಂತೆ ಬಾಬು ಸಾವಿಗೆ ಶರಣಾಗಿದ್ದಾನೆ. ಇದರಿಂದ ನಟೇಶ್ಗೆ ಇತ್ತ ಕೆಲಸವೂ ಇಲ್ಲ, ಅತ್ತ ಹಣವೂ ಇಲ್ಲ ಎಂದು ಬಾಬು ಕುಟುಂಬದ ಬಳಿ ಹಣ ಹಿಂತಿರುಗಿಸಿ ಎಂದು ಕೇಳಿದರೂ ಪ್ರಯೋಜನ ಆಗಿಲ್ಲವಂತೆ. ಇದರಿಂದ ನೊಂದ ನಟೇಶ್ ಪೊಲೀಸರಿಗೆ ದೂರು ನೀಡಿದ್ದಾನೆ. ಸ್ಟೇಷನ್ ಹತ್ರ ಏನಕ್ಕೆ ಎನ್ಕ್ವೈರಿ ಕರೆದಿದ್ದಾರೆ. ಇನ್ನು ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಒಳಗಡೆ ಸಾಹೇಬ್ರನ್ನ ಬಂದಿಲ್ಲ, ಮಾತಾಡ್ತಾರೆ ಈಗ. ನಿಮ್ಮ ಹೆಸರು ಕೂಡ ಏನೋ 8 ಲಕ್ಷ, ನನ್ನ ಡೆತ್ ನೋಟಲ್ಲಿ ಕೂಡ ನನ್ನ ಹೆಸರು 8 ಲಕ್ಷ ಉಲ್ಲೇಖ ಮಾಡಿದ್ದಾನೆ. ನನ್ನ ಹತ್ರ ಇಸ್ಕೊಂಡಿರೋದು 18 ಲಕ್ಷ. 18 ಲಕ್ಷ. ಹಾಂ. ಬಟ್ ಎಲ್ಲೂ ಕೆಲಸ ಸರ್ಕಾರಿ ಕೆಲಸ ಅಂತ ಮೆನ್ಷನ್ ಮಾಡಿಲ್ವಲ್ಲ ಅವನು? ಸರ್ಕಾರಿ ಕೆಲಸ ಅಂದ್ಬಿಟ್ಟು ಒಂದು ವಾಟ್ಸಪ್ಪಲ್ಲಿ ಒಂದು ಅಧಿಸೂಚನೆ ಆಗಿರೋದಂತ ನೋಟಿಫಿಕೇಶನ್ ಹಾಕಿ ಹೇಳಿದ್ದಾನೆ, ನಿನಗೆ ಕೆಲಸ ಆಗುತ್ತೆ ಮುಂದಿನ ಡೆತ್ ನೋಟಲ್ಲಿ ಯಾವುದೇ ರೀತಿಯಾಗಿ ಅವನ ಪರವಾಗಿ ಅವ್ನು ಡೆತ್ ನೋಟ್ ಬರ್ಕೊಂಡಿದ್ದಾನೆ. ಆ್ಯಕ್ಚುಲಿ ಅವನು SSLC ಫೇಲು. ಆ್ಯಕ್ಚುಲಿ ಡಿಗ್ರಿ ಓದಿರೋದು ನನಗೆ ಕೆಲಸ ಬೇಕಾಗಿದ್ದು ನಾನು ಅಂತ ಅವನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದು. ಡೆತ್ ನೋಟ್ ನನಗೆ ಯಾವುದೇ ರೀತಿ ಕಳಿಸಿಲ್ಲ. ಆಗಸ್ಟ್ 2ನೇ ತಾರೀಕುವರೆಗೂ ದುಡ್ಡು ಇಸ್ಕೊಳ್ಳೋವರೆಗೂ ನನಗೆ ಫೋನ್ ಮಾಡಿದ್ದಾನೆ. ಮತ್ತು ಅದರ ದುಡ್ಡು ಎಲ್ಲ ಸಂಪೂರ್ಣವಾಗಿ ಆದಮೇಲೆ ಮತ್ತೆ ಕಾಲ್ ಮಾಡಿಲ್ಲ. ಇನ್ನೇನು ನಾಳೆ ಸಾಯ್ತಾನೆ 5:30-6 ಗಂಟೆ ಒಳಗಡೆ ಅನ್ನೋಂಗೆ ಅದ್ರ ಹಿಂದಿನ ದಿನ ನಾನು ಬೇರೆ ಏನಕ್ಕೋ ಕಾಲ್ ಮಾಡಿದ್ದೆ. ಫೋನ್ ರಿಸೀವ್ ಮಾತಾಡ್ದೆ. ಮತ್ತೆ ಕಾಲ್ ಮಾಡಿದಾಗ ಕಾಲು ಪಿಕ್ ಮಾಡಿಲ್ಲ. ಲಾಸ್ಟ್ ಟೈಮ್ ಫೋನ್ ಮಾಡಿದಾಗ ನಾನೇನೋ ಬೇರೆಗೆ ತಾಲೂಕು ಆಫೀಸ್ ವಿಚಾರಕ್ಕೆ ಆ ಕಡೆಯಿಂದ ರೆಕಮೆಂಡೇಷನ್ ಮಾಡಿಸು ಅಂತ ಫೋನ್ ಮಾಡಿದ್ದೆ. ಅದ್ರ ಬಗ್ಗೆ ಮಾತಾಡಿ ಒಂದು ಆಯಿತು ನಾನು ಮಾತಾಡ್ಬಿಟ್ಟು ಇಮಿಡಿಯೇಟ್ಲಿ ನೀವು ಫೋನ್ ಮಾಡ್ತೀನಿ ಅಂತ ಹೇಳ್ದೆ. ಮತ್ತು ಫೋನ್ ಪಿಕ್ ಮಾಡಿಲ್ಲ. ಅದೇ ಲಾಸ್ಟ್ ಕಾಲು. ಕೆಲಸ ಇವಾಗ ಬೇಗ ಫೈಲ್ ಮೂಮೆಂಟ್ ಎಲ್ಲ ನಡೀತಾ ಇದೆ. ಇನ್ನೇನು ನೆಕ್ಸ್ಟ್ ಇಯರು ನಿಂದು ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ನಿಂದು ಅಪಾಯಿಂಟು ಆಗುತ್ತೆ. ನಿಮಗೊಂದು ಅಪಾಯಿಂಟ್ ಲೆಟ್ರ್ ಎಲ್ಲ ಬರುತ್ತೆ ಕೈಗೆ, ಆ ಥರ ಅಂತ ಹೇಳಿದ್ದ. ಇನ್ನು ಬಾಬು ಸಾವಿನ ಪ್ರಕರಣ ಪೊಲೀಸ್ ತನಿಖಾ ಹಂತದಲ್ಲಿದ್ದು, ಪತ್ರದಲ್ಲಿದ್ದ ನಟೇಶ್ನನ್ನ ಕರೆಸಿ ಕೇಳಿದಾಗ ಈ ಎಲ್ಲ ವಿಚಾರಗಳು ಬಯಲಿಗೆ ಬಂದಿವೆ. ಇದೀಗ ಬಾಬು ಸಾವಿನ ಪ್ರಕರಣಕ್ಕೆ ಮತ್ತೊಂದು ತಿರುವು ದೊರೆತಿದೆ. ಇನ್ನು ಸತ್ಯಾಸತ್ಯತೆ ಮಾತ್ರ ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ.
ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಅತ್ತ ಧರ್ಮಸ್ಥಳ ವಿಚಾರದಲ್ಲಿ ಪಕ್ಷಗಳು ಧರ್ಮಸ್ಥಳ ಚಲೋ ಬಗ್ಗೆ ಮಾತನಾಡುತ್ತಿದ್ದಾರೆ. ಆದರೆ ಇತ್ತ ಕೋಲಾರದ ಜನರಿಗೆ ಈಗಾಗಲೇ ಚಲೋ ಯಾತ್ರೆ ಆರಂಭವಾಗಿದ್ದು, ಧರ್ಮಸ್ಥಳದಲ್ಲಿ ದೀಪ ಹಚ್ಚಲು ಸಾವಿರಾರು ಮಂದಿ ಹೊರಟಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ ನೋಡಿ. ಜೈ ಬೋಲೋ ಆನಂದ್ ಗುರುಜಿ ಕಿ ಜೈ ಬೋಲೋ ಆನಂದ್ ಗುರುಜಿ ಕಿ ಜೈ ಬೋಲೋ ಆನಂದ್ ಗುರುಜಿ ಕಿ ಜೈ ಬೋಲೋ ಹುಡಿ ವಿಜಯ್ ಕುಮಾರ್ ಕಿ ಜೈ ಬೋಲೋ ಆನಂದ್ ಗುರುಜಿ ಕಿ ಜೈ ಬೋಲೋ ಆನಂದ್ ಗುರುಜಿ ಕಿ 50ಕ್ಕೂ ಹೆಚ್ಚು ಬಸ್ಗಳು, 100 ಕಾರ್ಗಳು, ವಾಹನಗಳಿಗೆ ಭಗವಾನ್ ಧ್ವಜವನ್ನು ಕಟ್ಟಿಕೊಂಡು ಓಂ ನಮೋ ಶ್ರೀ ಮಂಜುನಾಥಾಯ ನಮಃ ಎಂಬ ದೈವ ಭಕ್ತಿಯೊಂದಿಗೆ ವಾಹನಗಳಲ್ಲಿ ಪ್ರಯಾಣ ಆರಂಭ. ಇದು ಕೋಲಾರದ ಮಾಲೂರು ಪಟ್ಟಣದಿಂದ ಹೊರಟ ಧರ್ಮಸ್ಥಳ ಚಲೋ ಯಾತ್ರೆಯ ದೃಶ್ಯಾವಳಿಗಳು. ಧರ್ಮಸ್ಥಳ ವಿಚಾರವಾಗಿ ಅಪಪ್ರಚಾರ ಮಾಡೋದನ್ನು ವಿರೋಧಿಸಿ ಈ ಯಾತ್ರೆ ಆರಂಭವಾಗಿದೆ. ಮಾಲೂರು ವಿಧಾನಸಭಾ ಕ್ಷೇತ್ರದ ಕಳೆದ ಚುನಾವಣೆಯಲ್ಲಿನ ಪರಾಜಿತ ಅಭ್ಯರ್ಥಿ ಹೂಡಿ ವಿಜಯ್ ಕುಮಾರ್ ಈ ಕಾರ್ಯಕ್ರಮದ ಆಯೋಜಕರಾಗಿದ್ದಾರೆ. ಅವರೊಂದಿಗೆ ವಿವಿಧ ಮಠಗಳ ಶ್ರೀಗಳು ಸೇರಿದಂತೆ ಸಾವಿರಾರು ಮಂದಿ ಧರ್ಮಸ್ಥಳದ ಭಕ್ತವೃಂದ ಎಲ್ಲರೂ ಸೇರಿ ಧರ್ಮಸ್ಥಳ ಚಲೋ ಯಾತ್ರೆ ಆರಂಭಿಸಿದ್ದಾರೆ. ಮಾಲೂರು ಪಟ್ಟಣದ ವೈಟ್ ಗಾರ್ಡನ್ ಬಡಾವಣೆಯ ಬಳಿ ಆರಂಭಗೊಂಡ ಯಾತ್ರೆ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಕಾರಿಡಾರ್ ರಸ್ತೆಯಲ್ಲಿ ಸಂಚರಿಸಿ ಡಾಬಸ್ಪೇಟೆ ಮುಖಾಂತರ ನೆಲಮಂಗಲ ತಲುಪಿದ್ದು, ಅಲ್ಲಿಂದ ಧರ್ಮಸ್ಥಳದತ್ತ ಮುಖ ಮಾಡಲಿದೆ. ಬೆಳಗ್ಗೆ ಉಪಹಾರ ಸೇವಿಸಿದ ಭಕ್ತರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಹಾಸನದಲ್ಲಿ ಮಾಡಲಾಗಿದೆ. ಸಂಜೆ ಸಮಯಕ್ಕೆ ಯಾತ್ರೆಯು ಧರ್ಮಸ್ಥಳ ತಲುಪಲಿದೆ. ಮಾಲೂರು ತಾಲೂಕಿನಲ್ಲಿ ಧರ್ಮಸ್ಥಳ ಚಲೋ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.
ಸುಮಾರು ಸಾವಿರಾರು ಜನ ಭಕ್ತಾದಿಗಳು ಇವತ್ತು ಭಾಗವಹಿಸಿದ್ದಾರೆ. ಇಲ್ಲಿ ಈಗ ಸ್ವಾಮೀಜಿಗಳು ಕೂಡ ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬರು ಈಗ ಮಾಲೂರು ತಾಲೂಕಿನ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ನಮ್ಮ ಗ್ರಾಮ ದೇವತೆ ಆದಂಥ ಮಾರಮ್ಮನ ಪೂಜೆಯನ್ನು ಮಾಡಿ ಇಲ್ಲಿಂದ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಧರ್ಮಸ್ಥಳಕ್ಕೆ ಈಗ ನಾವು ಸುಮಾರು ಒಂದು 60-70 ಬಸ್ಸುಗಳು, ಸುಮಾರು ಒಂದು 150-200 ಕಾರುಗಳು, ಎಲ್ಲರೂ ಕೂಡ ಸುಮಾರು ಒಂದು 5,000 ಜನ ಭಕ್ತಾದಿಗಳು ಎಲ್ಲರೂ ಕೂಡ ಇವತ್ತು ಸಂಜೆ ತಲುಪ್ತೀವಿ. ಅಲ್ಲಿ 6 ಗಂಟೆಗೆ ತಲುಪ್ತಾ ಇದ್ದೀವಿ. ಸಂಜೆ 7 ಗಂಟೆಗೆ ಅಲ್ಲಿ ದೀಪದ ಮೆರವಣಿಗೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ ನಾವು ಧರ್ಮಸ್ಥಳದಲ್ಲಿ. ಬೆಳಗ್ಗೆ ಹೋಮ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದೀವಿ. ಏನು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರಗಳು ನಡೀತಾ ಇದೆ, ಅಪಪ್ರಚಾರಗಳು ನಡೀತಾ ಇದೆ, ಆ ಒಂದು ವಿಚಾರಕ್ಕೋಸ್ಕರ ನಾವೆಲ್ಲ ಧರ್ಮದ ವಿಚಾರವಾಗಿ ನಾವು ಆ ಧರ್ಮ ಉಳಿಸೋಂಥ ಕೆಲಸ ನಮ್ಮೆಲ್ಲರ ಮೇಲೆ ಇದೆ. ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮನ ಹಮ್ಮಿಕೊಂಡು ಪ್ರತಿಯೊಬ್ಬರು ಹೋಗೋಂಥ ಕೆಲಸ ನಾವು ಮಾಡ್ತಾಯಿದ್ವಿ. ಪ್ರತಿಯೊಬ್ಬರು ಭಕ್ತಾದಿಗಳು ಕೂಡ ಅತಿ ಹೆಚ್ಚಾಗಿ ಉತ್ಸಾಹ ತೋರಿಸ್ತಾ ಇದ್ದಾರೆ. ಒಳ್ಳೆ ಕೆಲಸ, ನಾವೆಲ್ಲ ಬರ್ತೀವಿ, ನಾವು ಧರ್ಮಸ್ಥಳದಲ್ಲಿ ನಾವು ಊಟ ಮಾಡಿದ್ದೀವಿ, ಪ್ರಸಾದ ತಿಂದಿದ್ದೀವಿ. ಆ ಒಂದು ಪ್ರಸಾದಕ್ಕೋಸ್ಕರ ಆದರೂ ನಾವು ಇವತ್ತು ಧರ್ಮಸ್ಥಳದಲ್ಲಿ ಒಂದು ಪರವಾಗಿ ನಾವು ನಿಲ್ಲಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ ಕೂಡ ಕೈ ಜೋಡಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಧರ್ಮಸ್ಥಳದ ವಿರುದ್ಧವಾಗಿ ಯಾರು ಏನೋ ತೊಂದರೆ ಆಗಿದೆ ಅಂತ ಕೆಲವರು ಮಾತಾಡ್ಕೊತಾ ಇದ್ದಾರೆ. ಅದಕ್ಕೆ ನ್ಯಾಯಾಲಯ ಇದೆ, ಸರ್ಕಾರ ಇದೆ, ಅದ್ರ ತನಿಖೆ ಆಗ್ತಾಯಿದೆ. ಆ ತನಿಖೆ ವಿರುದ್ಧವಾಗಿ ಏನು ಕಾನೂನು ರೀತಿ ಕ್ರಮ ತೊಗೊಬೇಕು ಆ ಕ್ರಮಗಳು ತೊಗೊಳ್ತಾರೆ. ನಮ್ಮ ಹಿಂದುತ್ವ, ನಮ್ಮ ಧರ್ಮ, ನಮ್ಮ ಧರ್ಮಸ್ಥಳ ಅನ್ನೋದು ನಮ್ಮೆಲ್ಲರ ಧರ್ಮಸ್ಥಳ. ಆ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇನ್ನು ಮಾಲೂರು ತಾಲೂಕಿನ ವಿವಿಧೆಡೆಯಿಂದ ಮಹಿಳೆಯರು ಹೆಚ್ಚಾಗಿ ಬಂದಿದ್ದು ಪ್ರತಿಯೊಬ್ಬರಿಗೂ ಸೀರೆ ಮತ್ತು ಪುರುಷರಿಗೆ ಪಂಚೆಯನ್ನ ಉಡುಗೊರೆಯಾಗಿ ನೀಡಲಾಗಿದ್ದು ಎಲ್ಲರೂ ಹುರುಪಿನೊಂದಿಗೆ ಯಾತ್ರೆ ಆರಂಭಿಸಿದ್ದಾರೆ. ಗುರುವಾರ ರಾತ್ರಿ ಧರ್ಮಸ್ಥಳದಲ್ಲಿ ದೀಪೋತ್ಸವ ನಡೆಯಲಿದ್ದು ಶುಕ್ರವಾರ ಬೆಳಗ್ಗೆ ಹೋಮವನ್ನ ನಡೆಸಲಿದ್ದಾರೆ. ಹೋಮದಲ್ಲಿ ಆನಂದ್ ಗುರೂಜಿ, ಕೋಲಾರದ ನಾಗಲಾಪುರ ಮಠದ ಶ್ರೀಗಳು ಸೇರಿದಂತೆ ಹಲವು ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋಮ ನಡೆಯಲಿದೆ. ಧರ್ಮಸ್ಥಳದ ಬಗ್ಗೆ ಯಾರೂ ಕೂಡ ಅಪಪ್ರಚಾರ ಮಾಡಬೇಡಿ. ದೇವರಿಗೆ ಎಲ್ಲವೂ ತಿಳಿದಿದೆ. ಯಾರಿಗಾದರೂ ಅನ್ಯಾಯವಾಗಿದ್ದರೆ ಅದಕ್ಕೆ ದೇವರೇ ನೋಡಿಕೊಳ್ಳುತ್ತಾನೆ. ತನಿಖೆ ನಡೆಸಿದರೆ ನಿಜಾಂಶ ಹೊರಬರಲಿದೆ. ಎಲ್ಲದಕ್ಕೂ ಅದರ ಮೇಲೆ ಕಾನೂನು ಕ್ರಮ ಆಗಬೇಕಿದೆ. ಆದರೆ ಧರ್ಮ ಮತ್ತು ಧರ್ಮಸ್ಥಳ ಕುರಿತು ಅಪಪ್ರಚಾರ ಮಾಡುವುದು ಸರಿಯಲ್ಲ ಅನ್ನೋದು ಆಯೋಜಕರ ಮಾತು. ಏನು ಕಾರಣ ಮೇಡಮ್ ನೀವು ಇವತ್ತು ಹೊರಡೋದಕ್ಕೆ ಅಪಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಯಾರು ಅಪಪ್ರಚಾರ ಮಾಡಬೇಡಿ. ಯಾಕಂದರೆ ದೇವರಿದೆ, ಎಲ್ಲರಿಗಿಂತ ದೊಡ್ಡವರು ದೇವ್ರೆ. ದೇವ್ರಿಗೆ ಏನು ಮಾಡಬೇಕು ಅಂತ ಇದೆಯೋ ಅದೇ ಆಗುತ್ತೆ. ಸೊ ಧರ್ಮದ ಪರ ನಾವೆಲ್ಲರೂ ಇದ್ದೀವಿ ಅಂತ ಇದೊಂದು ಹೋರಾಟ ಅಷ್ಟೆ. ಧರ್ಮಸ್ಥಳದ ವಿಚಾರವಾಗಿ ಈ ಧರ್ಮದ ಹೋರಾಟಕ್ಕೆ ಸಾಧು ಸಂತರು ಹಾಗೂ ಎಲ್ಲ ನಮ್ಮ ಮಾಲೂರಿನ ತಾಲೂಕಿನ ಜನ ಇವತ್ತು ಸಾಥ್ ಕೊಟ್ಟಿದ್ದಾರೆ. ಎಲ್ಲರೂ ಆ ತಾಯಿ ಮಾರಿಕಾಂಬಾ ತಾಯಿ ಹೋಗೋ ಬರೋ ದಾರಿಯಲ್ಲಿ ಯಾವುದೇ ರೀತಿ ತೊಂದರೆ ಇಲ್ದಿರ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಲಿ ಅಂತ ಕೇಳ್ಕೊತೀನಿ. ಉದ್ದೇಶ ಅಂದರೆ ಧರ್ಮದ ಪರ ನಾವೆಲ್ಲ ಇದ್ದೀವಿ ಅಂತ, ಒಂದು ಧರ್ಮಸ್ಥಳದ ಪರವಾಗಿ ನಾವಿದ್ದೀವಿ ಅಂತ ತೋರಿಸ್ತಿರೋದಷ್ಟೇ. ಎಲ್ಲ ರೀತಿ ವ್ಯವಸ್ಥೆ ಆಗಿದೆ. ಒಂದು ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆ ಅಲ್ಲಿ ವಸತಿ ಇರೋದಕ್ಕೆ ವ್ಯವಸ್ಥೆ ಆಗಿರ್ಬೋದು. ಇವತ್ತು ಅಲ್ಲಿ ಹೋದ ನಂತರ ಭಾಳಷ್ಟು ಕಾರ್ಯಕ್ರಮಗಳಿದೆ. ದೀಪೋತ್ಸವ ಇದೆ, ಹೋಮ ಹವನ ಇದೆ. ಇವತ್ತು ಮಾಸಿಕ ಶಿವರಾತ್ರಿ ಆಗಿರೋದ್ರಿಂದ ಧರ್ಮಸ್ಥಳದ ಮಂಜುನಾಥ ದೇವರು ಸದಾ ಎಲ್ರಿಗೂ ಒಳ್ಳೆಯದನ್ನೇ ಮಾಡುತ್ತೆ. ಧರ್ಮದ ಪರವಾಗಿ ದೇವರು ಇದೆ ಅಂತ ನಾನು ನಂಬ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಟ್ನಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ಹಲವು ವಿವಾದಗಳು ಚರ್ಚೆಯಲ್ಲಿವೆ. ಆದರೆ ಭಕ್ತರ ಭಕ್ತಿ ಮತ್ತು ಧಾರ್ಮಿಕ ಭಾವನೆ ಕೊಂಚ ಕೂಡ ಕಡಿಮೆ ಆಗಲು ಸಾಧ್ಯವಿಲ್ಲ. ಇದಕ್ಕೆ ಸಾಕ್ಷಿ ಈ ಧರ್ಮಸ್ಥಳ ಚಲೋ ಯಾತ್ರೆ. MMTV ನ್ಯೂಸ್ ಬ್ಯೂರೋ, ಕೋಲಾರ. ಅತಿಥಿ ಉಪನ್ಯಾಸಕರ ಗುತ್ತಿಗೆ ಅವಧಿ ಮುಕ್ತಾಯ. ನಡೆಯದ ತರಗತಿಗಳು, ಪಾಠ ಪ್ರವಚನವಿಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಗಾರ್ಮೆಂಟ್ಸ್ನಲ್ಲಿ ಏಕಾಏಕಿ ಮಹಿಳಾ ಕಾರ್ಮಿಕರ ವಜಾ. ಭುಗಿಲೆದ್ದ ಆಕ್ರೋಶ. ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ. ದೇಗುಲದಿಂದ ಮುಜರಾಯಿ ಇಲಾಖೆಗೆ ಲಕ್ಷ ಆದಾಯ. ಅಭಿವೃದ್ಧಿ ಮರೆತ ಇಲಾಖೆ. ಸಮರ್ಪಕ ರಸ್ತೆ ಇಲ್ಲದೆ ಭಕ್ತರ ಪರದಾಟ. ಜಿಲ್ಲಾಡಳಿತ ಭವನ ಆವರಣದಲ್ಲಿ ಕಾರು ಚಾಲಕನ ಸಾವಿನ ವಿಚಾರ. ಬಾಬು ವಿರುದ್ಧವೇ ವಂಚನೆ ಆರೋಪ. ಸ್ಫೋಟಕ ತಿರುವು ಪಡೆದ ಪ್ರಕರಣ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.